ವೀಕ್ಷಕರೇ ನಮಸ್ಕಾರ. ನಿಮ್ಮ ಸಿರಿಮನ ಯೂಟ್ಯೂಬ್ ಚಾನಲ್ಗೆ ಅತ್ಯಂತ ಆತ್ಮೀಯವಾದ ಸ್ವಾಗತ. ಈ ದಿನ ಒಂದು ವಿಶೇಷವಾದ ವಿಡಿಯೋದೊಂದಿಗೆ ಬಂದಿದ್ದೇನೆ ಸ್ನೇಹಿತರೆ. ರಾಮಗಿರಿ ಹೋಬಳಿಯ ಜಿ ಒಡೆರಹಳ್ಳಿ ಗ್ರಾಮದ ಬೈರೇಶ್ರವರು ವಿಶೇಷ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕ ರೈತರು. ಇವರು ಕರ್ನಾಟಕ ಸರ್ಕಾರದಿಂದ ಕೃಷಿ ರತ್ನ ಪ್ರಶಸ್ತಿಯನ್ನು, ವಿಜಯ ಕರ್ನಾಟಕದಿಂದ ಸೂಪರ್ ಸ್ಟಾರ್ ಪ್ರಶಸ್ತಿಯನ್ನು, KVK ಶಿವಮೊಗ್ಗ ವತಿಯಿಂದ ಸಾವಯವ ಕೃಷಿ ಪ್ರಶಸ್ತಿಯನ್ನು ಪಡೆದು ಕೃಷಿಯಲ್ಲಿ ಅನೇಕ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಂಪನ್ಮೂಲ ವ್ಯಕ್ತಿಯಾಗಿ ಶಾಲಾ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಪರಿಸರ ಕಾಳಜಿ ಮತ್ತು ಜೇನು ಕೃಷಿ, ಸಾಕಾಣಿಕೆ ಹಾಗೂ ಸಮಗ್ರ ಕೃಷಿಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇವರ ಶಾಲಾ ಕಾಲೇಜುಗಳಲ್ಲಿ ಭೇಟಿ ನೀಡಿ ಇಕೋ ಕ್ಲಬ್ಬು ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸಿ ಮಕ್ಕಳಿಗೂ ಕೂಡ ಹಲವಾರು ಮಾರ್ಗದರ್ಶನಗಳನ್ನು ನೀಡ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ. ಇವರ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ ಸ್ನೇಹಿತರೆ. ಅವರ ಈ ವಿಡಿಯೋದನ್ನು ನೋಡೋದರಿಂದ ಅವ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನಾವು ತಿಳ್ಕೊಬೋದು. ಮೊನ್ನೆ ಅಕ್ಷಯಕಲ್ಪ ಬಳಗದ ವತಿಯಿಂದ ನಡೆದ ಸಭೆಯಲ್ಲಿ ಇವರು ತಮ್ಮ ಜ್ಞಾನವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡದ್ದು ಈ ರೀತಿ. ಎಲ್ಲರೂ ಕೇಳಿಸ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನೀವು ಹಸುವನ್ನ ಹೈನುಗಾರಿಕೆ ಮಾಡಿರಿದ್ದೀರಿ ಇಲ್ಲಿ ಅಲ್ಲ? ಎಷ್ಟು ಜನ ಇದ್ದೀರಿ? ಎಲ್ಲರೂ ಇದ್ದೀರಾ? ಎಲ್ಲ ಎಷ್ಟು ವರ್ಷದಿಂದ ಮಾಡಿದ್ದೀರಿ? 7 ವರ್ಷ. ನಿಮ್ಮ ಸರ್? ನಾವೊಂದು 2-3 ವರ್ಷದಿಂದ. 3 ವರ್ಷ. ನಿಮ್ಮದು? ನಿಮ್ಮದು ಸರ್? 8 ವರ್ಷ. ಮತ್ತೆ ಯಾರು? ಮತ್ತೆ ನಟರಾಜಣ್ಣವರು 2 ವರ್ಷ. ನಟರಾಜಣ್ಣ 2 ವರ್ಷ ಅಂದರು, ಹೇಳಿದ್ರು ಅವ್ರು ಫೋನಲ್ಲಿ. 5 ವರ್ಷ ಅಂದರು ಅಲ್ಲ? ಈಗ ನಿಮ್ಮ ಹೆಸರು ಸರ್? ಪ್ರದೀಪ್ ಸರ್ 8 ವರ್ಷ ಮಾಡಿದ್ದಾರೆ. ಎಷ್ಟು ಆಕಳಿದ್ದಾವೆ ಸರ್? ಒಂದಿದೆ. ಈಗ ನಾನೊಂದು ವಿಚಾರಕ್ಕೆ ಬಂದು ಮತ್ತೆ ವಿಚಾರಕ್ಕೆ ಬರ್ತೀನಿ. ಕುಟುಂಬ ಅಂದರೆ ಏನಂತೀವಿ ನಾವು? ನೋಡಿ, ಒಂದು ಸ್ವಲ್ಪ ಯೋಚನೆ ಮಾಡಿ. ಕುಟುಂಬ ಅಂದಾಗ ಯಾವುದಕ್ಕೆ ಕರಿತೀವಿ? ಮನುಷ್ಯ, ಪ್ರಾಣಿ, ಪಕ್ಷಿ ಎಲ್ಲರೂ ಬೇಕಾದ ಕುಟುಂಬ ಅಲ್ವಾ? ಮತ್ತು ಮನುಷ್ಯನಿಗೆ ತಾತ ತಾಯಿ ಅವರ ಅಜ್ಜ ತಾಂದ್ರಿ ಇಲ್ಲ, ಅದೇ ಕಾರಣಕ್ಕೂ ಕುಟುಂಬ ಅಲ್ಲ, ಪ್ರಕೃತಿನೇ ಕುಟುಂಬ ಮೇಡಮ್ರೆ. ಯಾವ್ದು ಹೇಳಿ? ಗಾಳಿ ಬೆಳಗ್ಗೆ ಇಲ್ಲ ಅಂದರೆ ಇರ್ತೀರಾ ಮೇಡಮ್ರೆ? ನಮ್ಮ ತಾತರಿಲ್ಲ, ಇದ್ದೀವಿ ನಾವು ಅಲ್ರ? ಬೆಳಗ್ಗೆ ನಾವು ಬಿಸಿಲಿಲ್ಲ, ಗಾಳಿ ಇಲ್ಲ, ಯಾವುದೂ ಇಲ್ಲ ಅಂದರೆ ನಮಗೆ 100% ನಾವು ಬದುಕೋಕ್ಕಾಗಲ್ಲ. 100 ನಮಗೇನಲ್ಲಿ ಟೋಟಲಿ ನಮಗೆ ಪ್ರಕೃತಿನೇ ಕುಟುಂಬ. ನೀರು ಬೇಕು, ಗಾಳಿ ಬೇಕು, ಎಲ್ಲದೂ ಬೇಕು ಅಲ್ವಾ? ನಮ್ಮ ಒಬ್ಬ ಮನುಷ್ಯನಿಗೆ 3 ಜನ ತಾಯರು. ಯಾರ್ಯಾರು? ಗಾಳಿ 3 ಜನ ತಾಯರು. ಮತ್ತೆ ಹಾಂ, ಪ್ರಕೃತಿ ಬರಲ್ಲ ಮೇಡಮರೆ? ಮೇಡಲ್ಲ. ಜನ್ಮ ಕೊಟ್ಟವರು ಭೂಮಿ ತಾಯಿ, ಗೋಮಾತೆ. ಗೋಮಾತೆ ಯಾರ್ಯಾರು ಹೇಳಿ? ಭೂಮಿ ತಾಯಿ, ಗೋಮಾತೆ ಮತ್ತೆ ಜನ್ಮ ಕೊಟ್ಟ. ಈ 3 ಜನನು ಒಂದೊಂದು ಪಾತ್ರ ಅಲ್ಲ. ಈಗ ಸರ್ ನಿಮ್ಮ ಪ್ರದೀಪ್ ಅಲ್ಲ, 8 ವರ್ಷದಿಂದ ನಾವು ಪ್ರದೀಪ್ ಅಣ್ಣರು ಕೃಷಿ ಮಾಡ್ಕೊಂಡು ಬಂದರು. ಹೈನುಗಾರಿಕೆಯಿಂದ ಸ್ಟಾರ್ಟ್ ಮಾಡೋಣ ಅಲ್ವಾ? ಹೈನುಗಾರಿಕೆಯನ್ನು ಸ್ಟಾರ್ಟ್ ಮಾಡಿದರು. ಅವರು ಸಾಲನ ಮಾಡಿಸಿದ್ರು, ಏನು ಸ್ವಂತ ದುಡ್ಡಲ್ಲಿ ತಂದಿದ್ರು, ಹಸುಗಳು ಖರೀದಿ ಮಾಡಿದ್ರಿ ಸರ್ ಅಲ್ಲ? ಬ್ಯಾಂಕಲ್ಲಿ ಮಾಡಿಸಿರ್ತೀರಿ, ಸ್ವಂತ ಖರೀದಿಯಲ್ಲಿ ಮಾಡಿರ್ತೀರಿ ಅಲ್ವಾ? ನೀವೊಂದು ಆಕಳನ್ನ, ಒಂದು 4 ಆಕಳನ್ನ ತಗೊಂಡು ಖರೀದಿ ಮಾಡ್ಕೊಂಡು ಬಂದ್ರಿ, ಕೃಷಿ ಮಾಡ್ತಾ ಇರ್ತೀರಿ. 1 ವರ್ಷ ಹಾಲನ್ನು ಹಾಕ್ತಾ ಇರ್ತೀರಿ, ನಿಮ್ಮ ದುಡಿಮೆಯನ್ನು ನೀವು ಕಂಟಿನ್ಯೂ ಮಾಡ್ತಾ ಇರ್ತೀರಿ. ಒಂದು ಆಕಳು ಅದು 1 ವರ್ಷದಲ್ಲಿ ಹಾಲು ಕರಿತಾನೆ ಇರುತ್ತೆ, ಗಬ್ಬಾಗಲಿಲ್ಲ, ಏನು ಮಾಡ್ತೀರಿ? ಪ್ರಯತ್ನ ಇರುತ್ತೆ, ಆದ್ರೂ ಏನು ಮಾಡ್ತೀರಿ ಅವಾಗ? ಚೆನ್ನಾಗಿದ್ರೂ ಸೆಮೆನ್ ರಿಪೀಟ್ ಆಗ್ತಾನೆ ಇರುತ್ತೆ ಸರ್. ಈಗ ನೀವೊಂದು 8 ತಿಂಗಳು ಹಾಲು ಹಿಂಡ್ತಾ ಇರ್ತೀರಿ, ಸೆಮೆನ್ ರಿಪೀಟ್ ಆಗ್ತಾನೆ ಇರುತ್ತೆ, ಪ್ರಯತ್ನ ಮಾಡ್ತೀರಿ, ಆಮೇಲೆ ಏನು ಮಾಡ್ತೀರಿ ಸರ್? ಮಾರ್ತೀವಿ ಅಲ್ವಾ? ಏನು ಹೇಳಿ? ಮಾರಾಟ ಮಾಡ್ತೀವಿ. ಯಾಕೆ ಅಲ್ಲ ಪ್ರದೀಪಣ್ಣರೇ, ಸಾಲ ತೀರಿರಲ್ಲ ಪ್ರದೀಪಣ್ಣರೇ ಅಲ್ಲ? ಏನು ಸಾಲ ತೀರಿರಲ್ಲ. ನೀವು ಹಸು ಖರೀದಿ ಮಾಡಿರ್ತೀರಿ, ಒಂದೊಂದು 50ರಿಂದ 80 ಸಾವಿರದ ಆವ್ರೇಜಲ್ಲಿ ಇರ್ತಾರೆ. ಒಳ್ಳೆ ಆಕ್ಲಿರುತ್ತೆ, ಕೊಡಕ್ಕೆ ಹೋದ್ರೆ ಒಂದು 10-20 ಸಾವಿರಕ್ಕೆ ನಟರಾಜಣ್ಣ. ಏನಂದ್ರೆ ನಟರಾಜಣ್ಣ ಮಾರ್ತೀವಿ ಅಂದ್ರಲ್ಲ? ಅಲ್ಲಲ್ಲ, ಈಗ ನಂದು ಒಂದು ಇದೆ ಹಂಗೆ. ಹಾಂ, ಅದಕ್ಕೆ ಹೇಳಿದ್ದು ಅದಾದ್ರು ಇಲ್ಲ ನೋಡಿ, ಅದಕ್ಕೋಸ್ಕರ ಆ ರೌಂಡಲ್ಲಿ ಬರ್ತಾ ಇದ್ದೀನಿ. ಅದನ್ನ ಇಟ್ಕೊಂಡು ಅದರಿಂದಲೇ ನಾವು ಉತ್ಪನ್ನ ಮಾಡ್ಕೊಂಡು ಸಾಲ ಇಲ್ದಂಗೆ ದುಡಿಮೆ ಮಾಡ್ಕೊಂಡ್ರೆ ನಟರಾಜಣ್ಣ ನೋಡ್ಕೊಂಡು ನೀವು ಅಂಥದ್ದೊಂದು ಇದನ್ನ ಫಾರಮ್ ಮಾಡ್ಬೋದು. ನಟರಾಜಣ್ಣನೇ ಮಾರಿದ್ರು, ನಟರಾಜಣ್ಣ ಫಾರಮಿಗೆ ಬಂದರೆ ಒಳಗೋಗಿ ಊರೊಳಗೋಗಿ ಏನು ಮಾಡ್ತೀರಾ? ನಟರಾಜಣ್ಣ 20 ಹಸು ಸಾಕಿತ್ತು, ಮಾರ್ತು, ನಾವೇ ಅಲ್ಲಿ ಇಲ್ಲೇ ಸವಾಸ ಬೇಡವೇ ಬೇಡ ಅಂತ ನಿಮ್ಮ ಮನೆಯವ್ರು ಗಲಾಟೆ ಮಾಡ್ತಾರೆ ಅಲ್ರಿ ಪ್ರದೀಪಣ್ಣ? ಅದಕ್ಕೇನು ಪರಿಹಾರ ನಟರಾಜಣ್ಣರೇ? ಇನ್ಸೂರೆನ್ಸ್ ಮಾಡಿಸಿರ್ತೀವ್ರಿ, ಅದಕ್ಕೆ ಬೇಡ, ನಾನು ಬೇಕಾಗಿಲ್ಲ. ನನಗೆ ಏನ್ ಮಾಡಿದ್ರೆ ಮೊನ್ನೆ ಮೊಳಕೆ ಕಾಳವನ್ನು ಕೊಟ್ಟು ಒಂದು 20 ಸರಿ ನಿಂತಿರ್ಲಿಲ್ಲ. ಹಾಂ, ಎಷ್ಟು ಸತಿ? 20 ಸರಿ ನೋಡಿ, ಎಷ್ಟು ಸತಿ ಕೇಳಿ? 20 ಸಲ. ಒಂದಲ್ಲ, ಎರಡಲ್ಲ, 20 ಸರಿ ಪ್ರದೀಪಣ್ಣ. ಎಷ್ಟು ಸತಿ ಹೇಳಿ?
20 ಸರಿನೂ ರಿಪೀಟ್ ಆದರೆ ಈ ಮನುಷ್ಯನ ತಲೆ ಎಷ್ಟು ಎಲ್ಲಿಗೆ ಹೋಗುತ್ತೆ ಅಂತ. ತಿಂಗಳಂತ ಆಗ್ಲೇ ಇಲ್ಲ ಮತ್ತೆ ಹಾಂ, 3 ತಿಂಗಳ ಮತ್ತೆ ಸಮಯ ಆಗ್ತಾನೂ ಇಲ್ಲ ಏನಿಲ್ಲ ಅಂತ ಮೊನ್ನೆ ಏನ್ ಮಾಡಿದ್ರೆ ಮೊಳಕೆ ಇದನ್ನ ಅದು ಹುರುಳಿಕಾಳನ್ನ ಹಾಂ. ನೆನ್ಸಿ ನೋಡಿ, ಇದಕ್ಕೆ ಪರಿಹಾರ ಎಷ್ಟು ನಾವು ಅದನ್ನ ಸ್ವಲ್ಪನ ಚೇಂಜಸ್ ಮಾಡ್ಕೊಂತ ಹೋಗ್ಬೇಕು. ಈಗ ಪ್ರದೀಪ್ ಅಣ್ಣರಿಗೆ ಆಮೇಲೆ ನಟರಾಜಣ್ಣರೇ, ನಿಮಗೊಂದು ಮಾತು ಕೇಳ್ತೀನಿ, ಬೇಜಾರಾಗಬೇಡಿ. ಈಗ ನಾವು ಇದನ್ನ ನಾನು ಫಸ್ಟೇ ಹೇಳ್ತಾ ಇದ್ದೆ, 3 ಜನ ತಾಯರು ಅಂತ ಹೇಳ್ತಾ ಇದ್ದೆ. ಯಾರು ಹೇಳಿ? ಮನುಷ್ಯನಿಗೆ ನಾವು ಹೊಸ ಮನೆ ಪ್ರವೇಶಕ್ಕೆ ಏನು ಬಿಡ್ತೀವಿ? ಎಮ್ಮೆ ಬಿಡ್ಬೋದಲ್ಲ, ಯಾಕೆ ಬಿಡ್ಬೇಕು ಆಕಳನ್ನ? ಅಲ್ಲ ನೋಡಿ, ಒಂಚೂರು ಯೋಚನೆ ಮಾಡಿ. ಪೂರ್ವಜರ ಕಾಲದಿಂದಲೂ ಹೊಸ ಬಿಡ್ಕೊಂಡ್ ಅಲ್ಲ ರೀ, ಈಗ ಗೊತ್ತು ಒಪ್ಕೊಂಡೇ ಬಿಡ್ತಾರೆ. ನಾನು ನಾನು ಒಪ್ಕೊಂತೀನಿ ಇಲ್ಲ ಅಂತಲ್ಲ. ಹೌದಲ್ಲ, ಈ ವಿಚಾರನ ಅವತ್ತು ನಾವು ಹೇಳ್ತೀವಿ, ಮಾರಬೇಕಾದ್ರೆ ಆ ಯೋಚನೆ ಬರಲ್ವಲ್ಲ. ನನ್ನ ದುಡ್ಡಿನ ಬೆಲೆ ಪ್ರಶ್ನೆ ಬರ್ತಾ ಇಲ್ಲ. ನಮಗೆ ಒಳ್ಳೇದಾಗ್ಲಿ, ನಾವು ಮನೆ ಪ್ರವೇಶಕ್ಕೆ ಹೋಗಿ ಅದೇನಾರ ಕೇಳಿ ನಾವು ಚೆನ್ನಾಗಿರ್ಬೇಕಲ್ಲ. ಹಾ, ಅದನ್ನ ಫಸ್ಟ್. ಆಮೇಲೆ ಇನ್ನೊಂದು, ನಾನು ನಟರಾಜನ ಒಂದೇ ವಿಚಾರನೇ, ನಿಮ್ಮ ಮನೆಗೆ ಒಂದು ಹೆಣ್ಮಗುನ ಮದುವೆ ಮಾಡಿರ್ತೀವಿ, 3 ವರ್ಷ ತನಕ ಮಕ್ಕಳಲ್ಲ, ಏನು ಮಾಡ್ತೀವಿ? ಅಲ್ಲ ರೀ, ಡಿವೈಡ್ ಹೆಂಗ್ ಮಾಡ್ತೀರಿ ಸರ್? ಅಲ್ಲ ಸರ್, ಈಗ ನಾನು ಕೇಳ್ತಿರೋದು ನಾವು ಡಿವೈಡ್ ಮಾಡಕ್ ಬರಲ್ಲ. ನಿಮ್ಮ ಹೆಸರು ಪಾಟೀಲ್ ಅವರೇ, ಡಿವೈಡ್ ಮಾಡಕ್ ಬರಲ್ಲ ಸರ್. ನಾನ್ ಕೇಳ್ತಿರೋ ಕ್ವಶನ್ ಬೇರೆ. ಡಿವೈಡ್ ಅಲ್ಲ ಸರ್, ಮಿಸ್ ಮಾಡಿ ಡೈವರ್ಸ್ ಮಾಡಿ ಇನ್ನೊಂದು ಮದುವೆ ಮಾಡಿ. ಅದಲ್ಲ ಸರ್, ಅಲ್ಲ ರೀ, ಡೈವರ್ಸ್ ಮಾಡೋದೇ ಒಂದು ಬೇರೆ ವಿಚಾರಕ್ಕೆ ಬಂತರಿ ಅಲ್ವಾ? ಈಗ ಇರೋರಿಗೆ ಹೆಣ್ಣು ಸಿಕ್ತಲ್ಲ, ಡೈವರ್ಸ್ ಎಲ್ಲಿ ಕೊಟ್ಟು ಏನ್ ಮಾಡ್ತೀವಿ ಅವಾಗ? ನೋಡಿ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದೊಂದು ಸ್ವಲ್ಪ ಕೇಳಿ. ಅದು ನಟರಾಜಣ್ಣರು ಯಾಕೆ ಹೇಳ್ತಾ ಇದ್ದೀವಿ, ಸಾಲ ಸೂಲುಗಳು ಮಾಡಿರ್ತೀವಿ, ಅದ್ರ ಬಗ್ಗೆ ಅನುಭವ ತಿಳ್ಕೊಂಡಲೆ ನಾವು ಒಂದು ಫೀಲ್ಡ್ಗೆ ಇಳಿದಾಗ ಅದ್ರ ನಾಲೆಡ್ಜ್ ಭಾಳ ಬೇಕಾಗತ್ತೆ ಅಲ್ರಿ. ಇವೆಲ್ಲನೂ ಅನ್ವಯಿಸ್ಕೊಂಡ್ರೆ ಮಾತ್ರ ನಮಗೆ. ನೋಡಿ, ತಾಯಿ, ಭೂಮಿ, ನಮ್ಮ ಗೋನ, ಈ 3 ಜನನ ಯಾರು ಶೋಷಣೆ ಮಾಡಿ, ಜೋಪಾನ ಮಾಡಿ, ಗೌರವ ಕೊಡ್ತಾರೋ ಅದು ನಿಜವಾದ ರೈತ ಅಂತ ಹೇಳ್ತೀವಿ. ಒಬ್ರಿಗೆ ಭೇದ ಭಾವ ಮಾಡಿ, ತಾಯಿಗೆ ಇವತ್ತು ಒಂದು ಕಾಟ್ ತಂದು ಕೊಡೋ ಯೋಗ್ಯತೆ ಇರಲ್ಲ, ನಾಯಿ ತಂದು ಅವ್ರಿಗೆ ಬೆಡ್ ಮಾಡಿರ್ತಾರೆ. ಇವೆಲ್ಲ ರೌಂಡಲ್ಲಿ ನಾವು ಯೋಚನೆ ಮಾಡಿದಾಗ ನಟರಾಜಣ್ಣರೇ, ನಾವೇನು ಮಾಡ್ತೀವಿ ಅವಾಗ? ಪ್ರದೀಪಣ್ಣರೇ, ಈಗ ಸಾಲ ತೀರ್ಸಿರಲ್ಲ, ನೋವು ಮಾಡ್ಕೊಂಡಿರ್ತೀರಿ, ಸುಮಾರು ಒಂದು 5 ಲಕ್ಷ ಲೋನ್ ಮಾಡಿರ್ತೀರಿ, 2 ಲಕ್ಷ ಲೋನ್ ಮಾಡಿರ್ತೀರಲ್ವ ರೀ? ಅವಾಗ ಏನು ಮಾಡ್ತೀವಿ? ಅದೇ ಗಂಗನಹಳ್ಳಿ ಬಂದು ನಾವು ಪ್ರದೀಪಣ್ಣರದು, ಪಾಟೀಲರ್ದು, ನಟರಾಜಣ್ಣರ್ದು ಎಲ್ಲ ಸರ್ವೆ ಮಾಡಿ, ಒಂದು 10 ಸತಿ ರಿಪೀಟ್ ಆಗಿರ್ತಾವಲ್ಲ ಆಕ್ಳನ್ನ, ನಾವು ಸರ್ವೆ ಮಾಡ್ತೀವಿ. ಅವನ್ನ ಯಾವ ಹೇಳಿ? ಆಕ್ಳನ್ನ ಸರ್ವೆ ಮಾಡಿ ಅವ್ರಿಗೆ ಒಂದು ನಾವು ಅವತ್ತು ಇವತ್ತು ಯಾಕೆ ಹೇಳ್ತಾ ಇದ್ದೀವಿ ಪ್ರದೀಪಣ್ಣ? 12 ವರ್ಷ ಪ್ರದೀಪಣ್ಣರೇ, 8 ವರ್ಷ ಆಯ್ತಲ್ಲ ನೀವು ಆಕ್ಳ ಮಾಡಿ. ಏನಂತ ಆಕ್ಳ ಹೆಸರು ಕಟ್ಟಿದ್ದೀರಿ? ಅಲ್ಲ, ಅದಕ್ಕೆ ನೇಮ್ ಏನು ಕಟ್ಟಿದ್ದೀರಿ? ನೋಡಿ, ಇದೊಂದು ಯಾಕೆ ಹೇಳ್ತಾ ಇದ್ದೀನಿ, ಬಹಳ ಡಿಫ್ರೆಂಟ್ ಕೃಷಿ ಅಂದರೆ, ಪ್ರತಿಯೊಬ್ಬರು ಏನಾರ ಮಾಡಿ ಸರ್, ಕೃಷಿನೇ ಡಿಫ್ರೆಂಟಾಗಿರಬೇಕು. ಅದು ನೋಡಿ, ಅಚ್ಚುಕಟ್ಟಾಗಿರಬೇಕು, ನೀಟಾಗಿರಬೇಕು. ಅದನ್ನು ನಾವು ಡಿಫ್ರೆಂಟಾಗಿ ಯಾಕೆ ಹೇಳ್ತಾ ಇದ್ದೀನಿ? ಇವತ್ತಿನ ಸುಮಾರು ನಾನು 600 ಹಳ್ಳಿ ದತ್ತು ತಾಂಡು ಕೆಲಸ ಮಾಡ್ತಾಯಿದ್ದೀನಿ ಪ್ರದೀಪಣ್ಣ, 4 ಡಿಸ್ಟಿಕ್ನಲ್ಲಿ. ಅಂದರೆ ಇದೇ ನಮ್ಮ ಗೋನ ವಿಚಾರದಲ್ಲಿ. ಅವಾಗ ಏನು ಮಾಡಬೇಕು ಪ್ರದೀಪಣ್ಣರೇ? ಈಗ ನಿಮ್ಮ ಹಸು ನಿಮ್ಮಲ್ಲೇ ಇರಬೇಕು, ಯಾವ್ದೇಳಿ? ಆ ಆಕಳು ನಿಮ್ಮನೇಲಿರಬೇಕು, ಅದರಲ್ಲಿ ಮತ್ತೆ ದುಡಿಯಂತ ನೀವು ಮಾರ್ಗ ಮಾಡ್ಕೋಬೇಕು, ಹೌದಲ್ರಿ? ಅದು ನೋಡಿ, ಅವಾಗ ನೀವು 8 ವರ್ಷ ಆಯ್ತರಲ್ರಿ ಪ್ರದೀಪಣ್ಣ, ಯಾವ ಊರಿಗೆ ಇದ್ದೀರಿ ಅಂತ ಗುರುತಿಸ್ಕೊಳಕ್ಕಾಗಿಲ್ಲ. ಕಷ್ಟಪಟ್ಟು ಮಾಡಿದೆ ಕೃಷಿಯ. ಪ್ರದೀಪಣ್ಣರು ಅಷ್ಟೊಂದು ಎಲ್ಲ ಕಷ್ಟಪಟ್ಟು 5 ಗಂಟೆಗೆ ಎದ್ದು ಹಾಲು ಹಿಂಡಿ ಅದೆಲ್ಲ ಚಾಕ್ರಿ ಮಾಡ್ತಾಯಿದ್ದೀರಿ, ಎಲ್ಲಿದ್ದೀರಿ ಅಂತ ಗೊತ್ತಾಯಿಲ್ವಲ್ರಿ ಅಲ್ರಿ? ಚನ್ನಗಿರಿ ಗೊತ್ತಾಗಿಲ್ಲ, ಈ ಕಡೆ ಸದ್ಯ ಪಾಂಡಮಟ್ಟಿಗೆ ಗೊತ್ತಾಗಿಲ್ಲ ನೀವಲ್ಲ. ಅದೇ ಕೃಷಿ ನೀಟಾಗಿ ಮಾಡ್ಕೊಂಡಿದ್ರೆ ಇವತ್ತು ಅವರು ನಂಬರ್ 1 ಕೃಷಿ ಆಗ್ತಿದ್ರು. ನೋಡ್ತೀನಿ, ನಟರಾಜಣ್ಣವ್ರ ಮನೆಗೊಂದು, ಪಟೇಲವ್ರ ಮನೆ, ಎಲ್ಲರಿಗೂ ಸೇರಿ ಒಂದು 25 ಅನುಮೂಲ ಇಲ್ಲಿ ಮಾಡ್ಕೊಳ್ತೀವಿ. ಎಲ್ಲಿ ಹೇಳಿ? ಇಲ್ಲೇ ಅದು ಒಂದು ಕ್ಯಾಂಪ್ ಮಾಡ್ತೀವಿ. ಅವತ್ತು ಆ ಕ್ಯಾಂಪಲ್ಲಿ ನಾವೇನು ಮಾಡ್ತೀವಿ? ಕ್ಯಾಂಪ್ ಮಾಡಿದ್ದು ಉದ್ದೇಶ ಒಂದೇ, ಅವ್ರಿಗೆ ಮತ್ತೆ 1 ವರ್ಷ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಯಾರಿಗೆ ಹೇಳಿ? ನಿಮ್ಮ ಮನೆಗಿರುತ್ತೆ ಆಕಳು, ಎಲ್ಲಿಗೆ ಹೋಗಲ್ಲ ರೀ, ನಾವು ದತ್ತು ತಗೊಂಡಿರ್ತೀವಿ, ಎಲ್ಲಿ ಹೋಗಲ್ಲ. ನಿಮಗೆ ಅದ್ರ ಬಗ್ಗೆನೇ ಫುಲ್ ಗೈಡ್ ಮಾಡ್ತಾ ಹೋಗ್ತೀವಿ. ಒಂದು ಡಾಕ್ಟ್ರು ಸಮೇತ ಒಂದು ಮಂತ್ಲಿ ನಿಮ್ಮನ್ನು ವಿಸಿಟ್ ಮಾಡಿ ನಿಮಗೆ ಗೈಡ್ ಮಾಡ್ತಾರೆ. ಒಂದಾಯಿತು. ಆವಾಗ ಏನಾಗುತ್ತೆ ನೋಡಿ, ಹಸುನ ಕಷ್ಟಪಟ್ಟು ಮಾಡಿರ್ತೀವಿ, ಅದ್ರ ಬಗ್ಗೆನೇ ನಮಗೆ ಕಾಳಜಿ ಇಲ್ಲ ಅಂದರೆ ನಾವು ಎಲ್ಲಿಗೆ ಹೋಗೋಣ? ದುಡ್ಡಿದ್ದರು, ತೋಟ ಇದ್ದರು ಉಳಿಸ್ಕೊಳ್ತಾರೆ, ಏನು ಇಲ್ದರು ಸಾಲ ಮಾಡಿರೋರು ಎಲ್ಲಿಗೆ ಹೋಗ್ಬೇಕು? ಅವರು ಭಾಳ ಕಷ್ಟ ಆಗುತ್ತಲ್ಲ. ಅವಾಗ ಏನು ಮಾಡ್ತೀವಿ? ಅದನ್ನು ಒಂದು ನೇಮನ್ನು ಇಟ್ಟಬೇಕು, ಅದಕ್ಕೆ ಫೋಟೋ ಹಾಕಬೇಕು ಪ್ರದೀಪಣ್ಣರೇ, ಅದು ಫೈಲಲ್ಲಿ. ಅದ್ರ ಕೆಳಗೆ ನಿಮ್ಮ ಆಕಳದ ಹೆಸರು ಬರೀಬೇಕು, ಅದು ಇನ್ಸೂರೆನ್ಸು
ನಂಬರ್ ಸಮೇತ ಟ್ಯಾಗ್ ನಂಬರಲ್ಲಿ ಆಧಾರ್ ಕಾರ್ಡ್ ನಂಬರು, ನಿಮ್ಮದು ಸೆಮೆನ್ ಯಾವಾಗ ತಗಂತು, ಕರು ಯಾವಾಗ ಆಗ್ತು, ಟೋಟಲಿ ಅದನ್ನು ನೀವು ಅದು ಹಚ್ಚುತ್ತಾ ಹೋಗಬೇಕು. ಎಲ್ಲಿರುತ್ತೆ ಅದು? ಫೈಲಲ್ಲಿರುತ್ತೆ. ಎಲ್ಲ ಆಕಳದು ಅಷ್ಟು ಆಕಳಲ್ಲಿ ಫೈಲಲ್ಲಿರುತ್ತೆ. ಡಾಕ್ಟ್ರು ಬಂದರೆ ಫೈಲನ್ನೇ ಕೊಡಿ, ಏನು ಟ್ರೀಟ್ಮೆಂಟ್ ಮಾಡ್ತಾನೆ ಟ್ರೀಟ್ಮೆಂಟ್ ಹಚ್ಚಿ ಹೋಗ್ತಾನೆ ಅಲ್ಲ. ಆದರೆ ನಿಮ್ಮದು ಆಕಳು ನಿಮ್ಮ ಮನೇಲಿರುತ್ತೆ, ನಾವು ಅದಕ್ಕೆ ಗೈಡ್ ಮಾಡ್ತೀವಿ, ಅದು ನಮ್ಮದು ಅಷ್ಟು ಕಾಸ್ಟ್ ಅಲ್ಲ, ನಮ್ಮದೇ ಇರುತ್ತೆ. ಹೌದಲ್ರಿ? ಅವಾಗ ಏನು ಮಾಡ್ತೀರಿ, ಟೋಟಲಿ ಒಂದು 4 ತಿಂಗಳಾಗ ನೋಡಿ, ಕರು ನಟರಾಜಣ್ಣರೇ, ಕರು ಹಾಕ್ಲಿದ್ರು ಪರವಾಗಿಲ್ಲ, ಸೆಮೆನ್ ರಿಪೀಟ್ ಆದರೂ ಪರವಾಗಿಲ್ಲ, 6 ತಿಂಗಳು ಹಾಲು ಕೊಡೋಂಗೆ ಮತ್ತೆ ನಾವು ಅದು ಮಾಡ್ತೀವಿ. ನ್ಯಾಚುರಲ್ ಹಾಲು ಕರಿತಾ ಇರಬೇಕು, ಸೆಮೆನ್ ತಗೊಳತ್ತೆ. ಅವಾಗ ಹಾಲು ಕರಿದಂಗಿದ್ರೆ ಸೆಮೆನ್ ತಗೊಳೋದು ಭಾಳ ಕಷ್ಟ. ನಿಮ್ಮ ಫೀಡಿಂಗ್ ವ್ಯತ್ಯಾಸ ಆದರೆ ಅದು ಯಾವುದೇ ಕಾರಣಕ್ಕೂ ಸೆಮೆನ್ ನಿಲ್ಲಲ್ಲ. ಫೀಡಿಂಗ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ನಿಮ್ಮಲ್ಲಿ ವಾತಾವರಣ ಟೆಂಪ್ರೇಚರ್ ಆಗಿರ್ಬೋದು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗೇನು ಮಾಡ್ತೀರಿ, ನೀವು ಸೀಟ್ ಹಾಕಿದ್ದೀರಿ ಅಲ್ಲ, ಇಲ್ಲಿ ಟೆಂಪ್ರೇಚರ್ಗೆ ಇನ್ನೂ ಟೆಂಪ್ರೇಚರ್ ಜಾಸ್ತಿ ಆದರೆ ಅವಾಗೇನು ಮಾಡುತ್ತೆ, ಅದು ಯಾವುದೇ ಕಾರಣಕ್ಕೂ ನಮಗೆ ಸೆಮೆನ್ ನಿಲ್ಲಲ್ಲ. ಏನು ಮಾಡ್ಬೇಕು ಅವಾಗ? ನಾವು ನವಂಬರ್ ಸ್ಟಾರ್ಟ್ ಆದಮೇಲೆ ಏನು ಮಾಡ್ಬೇಕು ನಟರಾಜಣ್ಣ, ಇದಕ್ಕೆ ಈ ಸೆಡ್ಗೆ ಅಲ್ವಾ ಆಗ್ತಿರ್ತಾನೆ. ಈ ಒಂದು ಸವಲತ್ತುಗಳನ್ನು ಫಸ್ಟ್ ಸ್ಟಾರ್ಟ್ ಮಾಡ್ಕೋಬೇಕು ಅಲ್ವ. ಆಮೇಲೆ ಏನು ಮಾಡ್ತೀವಿ, 4 ತಿಂಗಳಾಗುತ್ತೆ ಪ್ರದೀಪಣ್ಣ, ನಿಮ್ಮನ್ನು ಆಕಳನ್ನು ನಾನು ದತ್ತು ತಗೊಂಡಿರ್ತೀನಿ, 4 ತಿಂಗಳಾಗುತ್ತೆ. ಏನಕ್ಕೆ? ಅವ್ರದ್ದು ಗಬ್ಬ ಆಗುತ್ತೆ. ಗಬ್ಬ ಆದ್ಮೇಲೆ ಫೋನ್ ಮಾಡ್ತೀರಿ ನನಗೆ, ಏನಕ್ಕೆ ಹೇಳಿ? ಅಲ್ಲ, ಗಬ್ಬ ಆಗಿಬಿಡುತ್ತೆ ಅವ್ರದ್ದು ಆಕಳಲ್ಲೇ. ಏನಕ್ಕೆ ಫೋನ್ ಮಾಡುತ್ತೆ? ಅಲ್ಲ, ನಾವು ಯಾವ್ದಕ್ಕೆ ಬರ್ತೀವಿ ಅಲ್ಲಿಗೆ? 8 ವರ್ಷ ಹೈನುಗಾರಿಕೆ ಕೃಷಿ ಮಾಡಿದ್ದಾರೆ, ನಮ್ಮ ನಟರಾಜಣ್ಣ 5 ವರ್ಷ ಮಾಡಿದ್ದಾರೆ ಅಲ್ಲ. ಅದು ಅವತ್ತು ನಮ್ದು ಪಾತ್ರನೇ ಇರಲಿಲ್ಲ ಸರ್, ನಮ್ಮ ಸ್ಟ್ರಗಲ್ ಇರಲಿಲ್ಲ. ನಾವು ಇಲ್ಲ ಅಲ್ಲಿ ಏನಾಗಿದೆ, ಸೆಮೆನ್ ರಿಪೀಟ್ ನೋಡಿ, ಅದು ನಟರಾಜಣ್ಣ ಅವ್ರದ್ದೊಂದು ಕೇಸ್ ಇದೆ, 20 ಸರಿ ಸೆಮೆನ್ನ ರಿಪೀಟ್ ಆಗಿದೆ ಅವ್ರದ್ದು ಅಲ್ಲ ಸರ್. ಅದ್ರ ಅವರು ಏನೋ ಒಂದು ನೀಟಾಗಿರೋದಕ್ಕೆ ಏನೋ ಅದು ಉಳಿಸ್ಕೊಂಡ್ರು ಅಲ್ವ ರೀ? ಇಲ್ಲ ಅಂದರೆ ಹಾರ್ ತಂದಿದ್ರ ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ ಫಸ್ಟ್ ಮಾತ್ರ ಬೇಡ, ಕರು ಹಾಕಕ್ಕೆ ಅಡ್ಜಸ್ಟ್ಮೆಂಟ್ ಕಷ್ಟ ಅಂತ ಹೇಳಿದ್ರು. ಅದು ನಮಗೆ ಬಂದು 6 ತಿಂಗಳು ಬೇಕು ನಟರಾಜಣ್ಣರೇ, ಇದು ಕವರ್ ಆಗಕ್ಕೆ. ಅಲ್ಲಿ ಕರು ಹಾಕಿ ತಂದ್ಮೇಲೆ ಅದು 1 ವರ್ಷ ಹಾಲು ಕೊಡ್ತಾರೆ, ಅಲ್ಲಿಂದ 1 ವರ್ಷ ನಿಲ್ಲಿಲ್ವಲ್ಲ. ಅದೇ ನಮ್ಮ ವೆದರ್ಗೆ ಅಲ್ಲೇ ಟೆಂಪ್ರೇಚರ್ ನಮ್ಮ ಟೆಂಪ್ರೇಚರ್ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. 1 ವರ್ಷ ಬೇಕು ಅದು ನಿಲ್ಲಬೇಕು ಅಂದ್ರೆ, ನಮ್ಮ ಜಾಗಕ್ಕೆ ನಿಂತ್ಕೊಂಡು ಹಾಲು ಕೊಡಬೇಕು. ಅದು ಸದ್ಯ ಚೆನ್ನಾಗಿದೆ, ಹಾಲು ಕೊಟ್ಟಿದೆ. ಒಂದೊಂದ್ಸರಿ ಜ್ವರ ಸ್ಟಾರ್ಟ್ ಆಯಿತು ಅಂದರೆ ಕಂಟ್ರೋಲ್ ಆಗಲ್ಲ ಅಲ್ರಿ. ಅವಾಗ ಏನು ಮಾಡ್ತೀವಿ, ಪ್ರದೀಪಣ್ಣವ್ರ ಮನೆಗೆ 4 ತಿಂಗಳಾದ್ಮೇಲೆ ಎಲ್ಲ ಬರ್ತೀವಿ ನಾವು. ಏನಕ್ಕೆ ಬರ್ತೀವಿ? ಗಬ್ಬಾಗಿರುತ್ತೆ, ಯೋಗಕ್ಷೇಮ ಕೇಳ್ಕೊಂಡು ಅವರು ನೋಡ್ಕೊಂಡು ಎಲ್ಲ ಮಾತಾಡ್ಸ್ಕೊಂಡು ಅದೇ ಗೌರಿ ಹೆಸ್ಸುಗೆ ನಾವು ಶ್ರೀಮಂತ ಕಾರ್ಯ ಮಾಡ್ತೀವಿ ಅಲ್ವಾ. ಪ್ರದೀಪಣ್ಣ ಮಾಡಿದ್ದೀರಾ? ಫೈಲೇ ಮಾಡಿಲ್ಲ ಅವರು ಅಲ್ವಾ, ಫೈಲೇ ಮಾಡಿಲ್ಲ. ನೋಡಿ, ಇದೊಂದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮನೆಯಲ್ಲಿ ಹೆಣ್ಮಗುಗೆ ಎಷ್ಟೋ ಖರ್ಚು ಮಾಡಿ, ಲಕ್ಷಗಟ್ಟಲೆ ಖರ್ಚು ಮಾಡಿ ಒಂದು ಶ್ರೀಮಂತ ಮಾಡ್ತೀವಿ ಅಲ್ರಿ. ಅದು ಏನ್ರಿ, ಒಂದು ಅಟ್ಲೀಸ್ಟ್ ಒಂದು ಸ್ವಲ್ಪ ಖರ್ಚು ಮಾಡಿದ್ರೆ ಸಾಕ್ರಿ, 2-3 ಸಾವಿರ. ಆದರೆ ನಮ್ಮ ದುಡಿಯೋಂಥ ಆಕಳು, ನಮ್ಮನೇಲಿ ಇರೋಂಥ ಒಂದು ಗೋಮಾತೆ, ಅದಕ್ಕೆ ಗೌರವ ಕೊಡಬೇಕಲ್ಲ. ಅವಾಗ ಏನು ಮಾಡ್ತೀವಿ ಸರ್, ಶ್ರೀಮಂತ ಮಾಡಿ ಪೇಪರ್ಗೆಲ್ಲ ಹಾಕ್ಸ್ಬಿಟ್ಟು ಸ್ಟೇಟ್ಮೆಂಟ್ ಎಲ್ಲ ಮಾಡಿ ಇಡೀ ಕರ್ನಾಟಕ ಪ್ರದೀಪಣ್ಣನ ಯಾವ ಊರು ಅಂತ ನೋಡಂಗೂ ಎಲ್ಲ ಮಾಡಿ ಹೋಗ್ತೀವಿ. ಅಲ್ಲಿಂದ ಮತ್ತೆ ಕರು ಹಾಕಿದ ಮೇಲೆ ಏನು ಮಾಡ್ತೀವಿ, ಬಂದು ಅದಕ್ಕೆ ತೊಟ್ಲು ಶಾಸ್ತ್ರ ಮಾಡಿ ನಾಮಕರಣ ಮಾಡಿ ಅವತ್ತು ಅವ್ರು ಏನಿದಾರಲ್ಲ, ಅವ್ರು ಸಾಕಿರ್ತಾರಲ್ವ, ಅವ್ರನ್ನ ಕೂರಿಸಿ ಸನ್ಮಾನ ಮಾಡಿ ಆ ಒಂದು ಆಕಳಿಗೆ ಒಂದು ಇಂಡಿ ಬೂಸನ್ನೆಲ್ಲ ಕೊಟ್ಟು 1 ವರ್ಷ ಟ್ರೈನಿಂಗ್ ಕೊಟ್ಟಂಗಾಯ್ತು. ಅದ್ರ ಬಗ್ಗೆ ಅವ್ರಿಗೆ ನೀಟಾಗಿ ತಿಳಿಸಂಗಾಯ್ತು. ಆ ನಮ್ಮ ಗೋವನ್ನ ಏನು ಮಾಡಬೇಕು ಗೌರವವನ್ನು ಅದು ಮಾಡಿಸಿ ಅವ್ರ ಹತ್ರ ಹೋದ್ವಿ ಅಲ್ರಿ. ಅಲ್ಲ, ಪ್ರತಿಯೊಂದೂ ನಾವು ಅದಕ್ಕೆ ಏನು ಹೇಳ್ತೀವಿ, ಇವತ್ತು ನಮಗೆ ಹೊಸ ಮನೆ ಬೇಕು, ನಿಮಗೆ ಸೂತ್ಕ ಸಂಬಂಧ ಅಂದ್ರೆ ಏನು ಹಾಕೊಂತೀರಿ ಅಲ್ರಿ. ಗೋಮಂತ್ರ ಬಿಟ್ಟರೆ ಏನಾರ ಚರಂಡಿನ ಹಾಕೋಣಕ್ಕೆ ಬರುತ್ತಾ? ಇಲ್ಲಲ್ಲ. ನೋಡಿ, ಇವೆಲ್ಲ ಸವಲತ್ತುಗಳನ್ನು ನಾವು ಪಡ್ಕೊಂಡು ಅದರಿಂದ ನಾವು ಅದಕ್ಕೆ ಒಂದು ಸ್ವಲ್ಪ ನಾವು ಗೌರವ ಕೊಡಲಿಲ್ಲ ಅಂದಮೇಲೆ ಇನ್ನೇನಾಗುತ್ತೆ ಪ್ರದೀಪಣ್ಣ? ಮಾಡಿ ಕೃಷಿ ಮಾಡಿ ಕಷ್ಟಪಟ್ಟು ಮಾಡಿರ್ತೀರಿ, ಒಂದು ಸ್ವಲ್ಪ ನೀಟ್ನೆಸ್ ಮಾಡಿದರೆ ಅದಕ್ಕೆ ಗೌರವ ಸಿಗ್ತೈತೆ, 4 ಜನಕ್ಕೆ ಹೆಸರಾಗುತ್ತೆ. ಹೌದಾ ಅಲ್ಲಿ ನಟರಾಜಣ್ಣರೇ? ಸಿಕ್ಕಾಬಟ್ಟೆ ಮಾಡಿದೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ, ಈಗ 24 ಜನ ಗೌರ್ಮೆಂಟ್ ನನಗೆ ದತ್ತು ಕೊಟ್ಟಿದೆ ಕರ್ನಾಟಕದಲ್ಲಿ, IFPC ಫಾರ್ಮರ್ಸ್ ಅಂತೇಳಿ. ಒಬ್ಬರು ಹೈನುಗಾರಿಕೆ ತಗೊಳ್ತೀವಿ, ಒಬ್ಬರು ಕೋಳಿ ತಗೊಳ್ತೀವಿ, ಒಬ್ರಿಗೆ ಯಾರಿಗೋ ಬೇರೆ ಡಿಫ್ರೆಂಟಲ್ಲಿ ಕೃಷಿನ ಒಬ್ಬೊಬ್ರನ್ನ ತಗೊಂಡಿದ್ದೀನಿ ಅಲ್ವಾ. ಅವ್ರಿಗೆ ಡಿಫ್ರೆಂಟಲ್ಲಿ ಟ್ರೈನಿಂಗು ಕೊಟ್ಟಂಗೆ ಆಗಬೇಕು, ಅವ್ರನ್ನ ಉಳಿಸ್ದಂಗೆ ಆಗಬೇಕು. ಇದು ಇಂಪಾರ್ಟೆಂಟ್. ಯಾರು ಮಾಡಿಲ್ಲಲ್ಲ. ಅದಕ್ಕೆ ನಿಜವಾಗ್ಲಿ ಇನ್ನೊಂದು 4-6 ದಿನದಲ್ಲಿ
ನಾನು ಮೇ 20ನೇ ತಾರೀಕು ಪ್ರದೀಪ್ ಅಣ್ಣಾರೆ ಎಷ್ಟು ಹೇಳಿ ಮೇ 20ನೇ ತಾರೀಕು ನಟರಾಜಣ್ಣಗೂ ಪ್ರದೀಪ್ ಅಣ್ಣಗೂ ಹೇಳಿರ್ತೀನಿ ಕಿವಿ ಮಾತಾ. ಮೇ 20ನೇ ತಾರೀಕು ಪಾಂಡಮಟ್ಟಿ ಕರೆಸ್ತೀನಿ ಸನ್ಮಾನಕ್ಕೆ, ಅಷ್ಟರೊಳಗೆ ನೀವು ರೆಡಿಯಾಗಿರ್ಬೇಕು. ಆಗ್ಬೋದಾ? ಮೇ 20ನೇ ತಾರೀಕು ಪಾಂಡಮಟ್ಟಿ ಕಾರ್ಯಕ್ರಮ ಇಟ್ಕೊಳ್ತೀನಿ. ಆಗ್ಬೋದಾ ಪ್ರದೀಪ್ ಅಣ್ಣಾರೆ? ಆಗತ್ತಾ ಇಲ್ವೋ? ಮತ್ತೆ ಕಷ್ಟ ಆಗುತ್ತಾ? ಏನಿಲ್ಲ ರೀ, ಫೈಲ್ ಮಾಡಿ ನಾನು ತೋರಿಸ್ಕೊಟ್ಟು ಹೋಗ್ತೀನಿ ಅಲ್ವಾ. ಈಗ ಫೈಲ್ ಮಾಡಿದಾಗ ಫೋಟೋಗಳು ಹಾಕೋದು, ಅದನ್ನು ಹಿಸ್ಟ್ರಿ ಬರೀತಂಕ ಹೋಗೋದು, ಮೇಂಟೆನೆನ್ಸ್ ಚೆನ್ನಾಗಿರುತ್ತೆ, ನಿಮಗೆ ಯಾವುದೋ ಆತಂಕ ಆಗಲ್ಲ. ಹೌದಲ್ರಿ? ಇದರಲ್ಲಿ ನಾವು ನಮ್ಮ ಬದುಕನ್ನು ಖರ್ಚು ಮಾಡ್ದಂಗೆ ಉಳಿಸ್ಕೊಂಡು ಹೋಗೋದು ನಮ್ಮ ಕೃಷಿ. ಇನ್ಯಾವುದಿದೆ? ಅದಕ್ಕೆ ನಿಮಗೆ 4 ದಿನದಲ್ಲಿ ನಾವು ಸರ್ವೆ ಮಾಡಿದಾಗ, ಇದೇ ನಮ್ಮ ಮಾಲಿಂಗಪ್ಪರ್ ಸರ್ದು ನಾವು ಜೊತೆಗೇನಾರ ನಿಮ್ಮೂರಿಗೆ ನಾವು ತಗೋಬೇಕು ಅಂದರೆ ಸರ್ವೆ ಮಾಡಿದಾಗ ಎಷ್ಟು ಆಕಳು ಬರ್ತವೆ ಅನ್ನೋದು ನೋಡ್ಕೊಂಡು ಅದನ್ನು ನಂಬರ್ ಕೌಂಟ್ ಮಾಡ್ಕೊಂಡು ನಾವು ದತ್ತು ತಾಣ್ತೀವಿ. ಆಮೇಲೆ ಊರೇ ತಗೊಂಬಿಡು. ಅದನ್ನು ಒಂದ್ಸರಿ ತಗೊಂಡ್ರೆ 3 ವರ್ಷ ಅಡಾಫ್ ಆಗಿರುತ್ತೆ. ಎಷ್ಟು ಹೇಳಿ? 1 ವರ್ಷ ತಗೊಂಡ್ರೆ 3 ವರ್ಷ ಅಡಾಫ್ ಆಗಿರುತ್ತೆ. ಅಲ್ಲಿ ಏನಾಗಿದೆ, ಇದು ನಾನು ಹೇಳ್ತಿದ್ದು, ನಾನು ಮೊನ್ನೆ ಗುರುಗಳ ಹತ್ರ ಮಾತಾಡ್ತಾ ಇದ್ದೆ, ನಾನು ಸಿರಿಗೆರೆ ಗುರುಗಳ ಹತ್ರ, ಡಾಕ್ಟರ್ಗಳ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಏನಂದ್ರು, ನನಗೆ ಇದ್ದೇ ಮಾತು ಹೇಳಿದರು, ಈ ಸೈಡ್ ಯಾಕೆ ತಗೊಂಡಿಲ್ಲ ಅಂತ ಕೇಳಿದರು. ನಮ್ಮ ಕಡೆ ಚನ್ನಗಿರಿ. ನಾನು ಬುದ್ಧಿ ನನಗೆ ತಗೊಳಕ್ಕೆ ಆಸೆ ಇದೆ, ಇಲ್ಲ ಅಂತಲ್ಲ. ನಾನು ಬೇಕಾದ್ರೆ ನೀವು ಬೇಜಾರಾದ್ರೂ ಪರವಾಗಿಲ್ಲ. ಚಳಿಕೆರೆ, ಮೊಣಕಾಲ್ಮೂರು, ಹೊಸದುರ್ಗ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಹೆಂಗೆ ಎಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತಾರೆ ಅಂದರೆ, ಈ ಭಾಗದಲ್ಲಿ ಯಾಕೆ ಸಪೋರ್ಟ್ ಮಾಡಲ್ಲ ನೀವೇ ಒಂದು ಸ್ವಲ್ಪ ಯೋಚನೆ ಮಾಡಿ. ಅಲ್ವಾ? ಕೂಗೆ ಕೇಳಿಸಲ್ಲ. ಮೊನ್ನೆ ಈಗ ಒಂದು 15 ದಿನದಲ್ಲಿ ದಿನೇಶ್ ಅಣ್ಣರೇ ಮರವಂಜೆ ಕಾರ್ಯಕ್ರಮ ಮಾಡಿದೆ. ಅಲ್ಲಿ ಹೆಂಗಿತ್ತು ಅಂದರೆ ಭಾಳ ಕಷ್ಟ ಇತ್ತು. ಅಲ್ಲಿ ಏನಾಗಿದೆ ಗೊತ್ತಾ, ಅವ್ರು ಏನು ಹೇಳಿದ್ರು ಬುದ್ಧಿ, ನಾನು ಎಲ್ಲಾದ್ರೂ ಆ ಕಡೆ ಸೈಡೆಲ್ಲ ಜನ ನೋಡಿದ್ದೀನಿ, ನಿಮ್ಮ ಜನಗಿರಿ ಭಾಗ, ದಾವಣಗೆರೆ ಭಾಗನ ಯಾವುದೇ ಫೆನೈಲ್ ಆಸಿಡ್ ಹಾಕಿರೋ ಜನ ತೊಳೆಯೋಕ್ಕಾಗ್ತಲ್ಲ ಅಂತ ಹೇಳಿದೆ. ಅದಕ್ಕೆ ಏನು ಹೇಳೋದು, ಮನೆಗೊಂದು ಗಿಡ ತೋಟಕ್ಕೊಂದು ತುಡುವೆ ಅಂತ ಕಾನ್ಸೆಪ್ಟಲ್ಲಿ ಹೊರಟಿರೋದು. ಏನು ಹೇಳಿ? ಮನೆಗೊಂದು ಗಿಡ ತೋಟಕ್ಕೊಂದು ತುಡುವೆ ಅಂತ ಕಾನ್ಸೆಪ್ಟಲ್ಲಿ ಹೊರಟಿರೋದು. ಅಂದರೆ ಉದ್ದೇಶ ಇಷ್ಟೇ, ನೀವು ಸಾವಯವದಲ್ಲಿ ಏನು ಮಾಡ್ಕೊಳ್ತಿರೋ, ನೀವೆಷ್ಟು ಅಂದರೆ ವಾಸ್ತು ಕೃಷಿ, ಅದಕ್ಕೆ ತೋರಿಸ್ತೇನೆ ಈಗ. ವಾಸ್ತು ಕೃಷಿನ ಫಸ್ಟ್ ಅಳವಡಿಸಿ.